ಹೇ ಗಾಯ್ಸ್, ಇವತ್ತು ಸ್ವಲ್ಪ ಡಿಫ್ರೆಂಟ್. ಇವತ್ತು ನಾನು ಬಾಲಿಗೆ ಹೋಗ್ತಾ ಇದ್ದೀನಿ. ಗೋಯಿಂಗ್ ಟು ಬಾಲಿ ವಿತ್ ಮೈ ಫ್ರೆಂಡ್ಸ್ ಫ್ರಮ್ ಇಂಡಿಯಾ. ಇಂಡಿಯಾ ಅಲ್ಲ, ಅದೇ ನಾನು ಸ್ವೀಡನಿಂದ ಹೋಗ್ತಾ ಇದ್ದೀನಿ, ಅವರೆಲ್ಲ ಇಂಡಿಯಾದಿಂದ ಬರ್ತಾರೆ. ಸೊ ಇಂಡಿಯಾದಿಂದ ಮಾತ್ರ ಅಲ್ಲ, ಆಸ್ಟ್ರೇಲಿಯಾದಿಂದ ವತ್ಸ ಬರ್ತಾನೆ. ಸೊ ಚೆನ್ನಾಗಿರುತ್ತೆ. ಈ ಸತಿ ಡಿಫ್ರೆಂಟ್ ಆಗಿರುತ್ತೆ ಬ್ಲಾಗ್, ಬೇಕಂದರೆ ನಾನು ಒಬ್ಬನೇ ಇರ್ತೀನಿ ಎಕ್ಸೆಪ್ಟ್ ಫಾರ್ ದ ಫಸ್ಟ್ ಪಾರ್ಟ್. ನೀನು ಒಬ್ಬನೇ ಕೂಡ ಬರೀ ಫಸ್ಟ್ ಪಾರ್ಟ್ ಮಾತ್ರ. ಓಕೆ, ಏರ್ಪೋರ್ಟ್ ಜರ್ನಿನ ತೋರಿಸ್ತೀನಿ ನಿಮಗೆ. ಗಾಥೆನ್ಬರ್ಗ್ ಏರ್ಪೋರ್ಟ್, ಆಮ್ಸ್ಟರ್ಡ್ಯಾಮ್ ಏರ್ಪೋರ್ಟ್ ಆ್ಯಂಡ್ ಫೈನಲಿ ಬಾಲಿ ಡೆನ್ಪಸರ್. ಸೊ ನೋಡೋಣ ಹಿಂಗಿರುತ್ತೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಕೆಲವು ಜನಕ್ಕೆ ಗೊತ್ತಿದೆ, ಕೆಲವು ಜನಕ್ಕೆ ಗೊತ್ತಿಲ್ಲ. ಸೊ ನೋಡೋಣ. ಬಸ್ ಒಳಗೆ ಕೂತಿದ್ದೀವಿ. ಇಲ್ಲಿಂದ ಒಂದು 20 ಮಿನಿಟ್ಸ್ ವಿ ವಿಲ್ ರೀಚ್ ದಿ ಏರ್ಪೋರ್ಟ್. ಎಲ್ಲ ಬಸ್ಸಲ್ಲೂ ಗೀಟರ್ಸು ಮತ್ತು ಎ ಸಿ ಇರುತ್ತೆ. ಸೊ ಚಳಿಯಾದ ಗೀಟರ್ಸು ಮತ್ತು ಶೆಕೆಯಾದ ಎ ಸಿ. ಆದರೆ ಇವತ್ತು ಹೆವಿ ಮಳೆ, ಬಾಲಿಲೂ ಮಳೆ ಇದೆ ಅಂತ ವೆದರ್ ರಿಪೋರ್ಟ್ ಹೇಳ್ತಾ ಇದೆ. ಏರ್ಪೋರ್ಟಿಗೆ ಬಂದಾಯಿತು. ಏರ್ಪೋರ್ಟ್ ಇಷ್ಟೇ ಏರ್ಪೋರ್ಟ್ ಇದೆ, ಬಸ್ ಸ್ಟಾಪ್ ಥರ. ಆದರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಕಂಪೇರ್ ಮಾಡ್ತಾ ಇಲ್ಲ, ನಿಮಗೆ ಗೊತ್ತು ಬೆಂಗಳೂರು ಏರ್ಪೋರ್ಟ್ ಇಸ್ ಒನ್ ಆಫ್ ದಿ ಬೆಸ್ಟ್. ಕ್ರೇಜಿ. ಇದನ್ನು ಯೂಸ್ ಮಾಡಿ ಐ ಗಾಟ್ ಮೈ ಬೋರ್ಡಿಂಗ್ ಪಾಸ್. ಈ ಥರ ಟೆಕ್ನಾಲಜಿಯ ಇನ್ನೂ ಬರಬೇಕು, ಬೇಗ ಆಗೋಯ್ತು. ಮೇಲ್ ಐಡಿಗೆ ಬೋರ್ಡಿಂಗ್ ಪಾಸ್ ಬರೋದು. ಓಕೆ, ಬ್ಯಾಗೇಜ್ ಡ್ರಾಪ್ ಆಫ್ ಇಸ್ ಡನ್, ಗೋಯಿಂಗ್ ಇನ್ ಫಾರ್ ಸೆಕ್ಯೂರಿಟಿ. ಎನಿವೇಸ್ ಐ ಶೋ ಯು ಗ್ಲಿಮ್ಸ್ ಆಫ್ ಇಟ್. ಪ್ರಿಟಿ ಡೀಸೆಂಟ್, ನೈಸ್. ಎಷ್ಟು ಬೇಕೋ ಅಷ್ಟಿದೆ, ಜಾಸ್ತಿ ಓವರ್ ರೇಟೆಡ್ ಇಲ್ಲ. ವಾಶ್ರೂಮ್ ಚೆಕ್ ಎಲ್ಲ ಕ್ಲೀನ್, ಆಲ್ ಕ್ಲೀನ್ ಆ್ಯಂಡ್ ಗುಡ್. ಇವಾಗ ಡ್ಯೂಟಿ ಫ್ರೀಗೆ ಬಂದಾಗಿದೆ. ನಂದು ಫ್ಲೈಟ್ ಬಂದು ಗೇಟ್ 17, ಸೊ ಹತ್ರದಲ್ಲೇ ಇದೆ, ವಿಚ್ ಇಸ್ ಗುಡ್. ಇಲ್ಲೇ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ಅಬೌಟ್ ಡ್ಯೂಟಿ ಫ್ರೀ. ಯಾರೋ ಬಿಡಿಸಿದ್ರು ಏನೋ, ಸಿಗಾಕೊಂಡು ಏನೋ ಹೊಡೆದಾಗಿಲ್ಲ. ಫ್ಲೈಟ್ ಡಿಲೇ ಆಗೋಗಿತ್ತು ಬೈ 45 ಮಿನಿಟ್ಸ್. ದಟ್ ಮೀನ್ಸ್ ಐ ಹ್ಯಾವ್ ಓನ್ಲಿ 1 hour. That was most diabolical shot to run through the airport in Amsterdam. That's the reason I could not take any shots of the airport. A long flight, wanna watch movies. Ella yaade movies nodilla. Lot of people are going to get offended that I haven't watched Shrek. I haven't watched Interstellar. All those movies I have downloaded. Let's watch that. And I have downloaded a series as well, which is called Narcos, which is a very old one. So let's see what happens. Just landed in Singapore. Need to explore Singapore. It's a nice place, but the airport is even more beautiful. It's one of the best airports. So let's see how it is. ವಿಲ್ಲಾ ಬುಕ್ ಮಾಡ್ರು ಅಂದರೆ ಯಾವುದೋ ವಿಲ್ಲಾ ಬುಕ್ ಮಾಡಿ, ಯಾವುದೋ ಮಧ್ಯದಲ್ಲಿ ಕಾಡ್ಗಿಚ್ಚಿರೋ
ಜಾಗದಲ್ಲಿ ಬಿಟ್ಟಿದ್ದಾರೆ ನನ್ನ. ಈಗ ಬಾಲಿಗೆ ಬಂದಾಯಿತು. ಏರ್ಪೋರ್ಟ್ ರಿವ್ಯೂ ಕೊಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಆಚೆ ಬರೋ ಬ್ಯುಸಿಲಿದ್ದೆ. ನೋಡೋಣ ಈಗ. ಆಯ್ತು ಅವನ್ನ ಕೂಲೇರ್ ಹತ್ರ ಕರೆಯೋಕ್ಕೆ ಭೂಮಿಕಾ ಎಲ್ಲರೂ ಹೇಳ್ತೀವಿ ಈಗ. ಸೊ ನಾನು ಒಳಗೆ ಹೋಗ್ತೀನಿ, ಎಲ್ಲರಿಗೂ ಆಮೇಲೆ ಮೇಂಡೋರ್ ಹತ್ರ ಕರ್ಕೊಂಡ್ಬರ್ತೀನಿ. ನೀನು ಅವಾಗ ಎಂಟ್ರಿ ಕೊಡು. ಜಾನ್ಸಿನ ಆಡಾಕ್ತೀನಿ. ಚಾನ್ಸಿನ? ಸರಿ. I will go, then will you come behind me? Okay, you take them near the pool, okay? I'll get him near the pool. Then I'll again come out and take you. I will close your eyes, guys, okay? Peace, alva. Netflix download cancel ಮಾಡ್ತೀಯಾ? ನಾನು ಕೊಡೋದು, you know, slap him. ನಾನು ಹಿಡಿದಿದ್ದೀರಾ? Answer ಹೆಂಗ್ ಕೊಡ್ತದಾ? ನಂಗೆ ಕಾಲ್ ಮಾಡ್ಬಿಟ್ಟು ಮತ್ತೆ ನೆಟ್ಫ್ಲಿಕ್ಸ್ ಡೌನ್ಲೋಡ್ ಡಿಲೀಟ್ ಮಾಡು. ಎಲ್ರೂ ಮುದ್ಗುಳ್ ಕಡಿ ಅಷ್ಟು ಎಫರ್ಟ್ಸ್ ಇಂದ ಬಂದೇ ಚಪ್ಪಾಳೆ. ಅಲ್ಲೆಲ್ಲಿ ಚೇಂಜ್ ಮಾಡೋದು? ಇವತ್ತು ಆಕಸ್ಮಿಕವಾಗಿ ಅಪ್ಪು ಅವ್ರ ಬರ್ಡೇ ಇವತ್ತು. ಅಪ್ಪು ಹ್ಯಾಪಿ ಬರ್ಡೇ ಅಪ್ಪು. ಅದ್ರ ಜೊತೆಗೆ ನಮ್ಮ ಬಾಯ್ಸ್ ಕೂತಿದ್ದಾರೆ. ಇವನು ಚಂದ್ರು ಅಂತ, ಇವನು ಸುಚಿತ್. ಮತ್ತು ಬಾಲಿ ಏರ್ಪೋರ್ಟ್ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಫುಲ್ ಟೆನ್ಷನ್ ಆಗಿ ಹೋಗ್ಬಿಟ್ಟಿತ್ತಲ್ಲಿ. ಇದು ಇವನ್ ಬರ್ಡೇ ಬೇರೆ ಇತ್ತು, ಆ ಟೈಮಿಗೆ ಬರಬೇಕಿತ್ತು. ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇದು ವ್ಲಾಗಲ್ಲಿ ಗ್ಯಾಪಲ್ಲಿ ಹಂಗೆ ನಿಂದು ರಿಯಾಕ್ಷನ್ ಇದೆಲ್ಲ ರಿಯಾಕ್ಷನ್ ವಿಡಿಯೋ ಹಾಕ್ಬೋದು. ನೀನು ಹೆಂಗೆ ಎಂಟ್ರಿ ಕೊಟ್ಟಿದ್ದು ಅದೆಲ್ಲ ಹಾಕೋಣ. ಎಂಟ್ರಿ ಕೊಟ್ಬಿಟ್ಟು ಒಂದು ಪೋರ್ಟ್ರೇಟ್ ಎಲ್ಲ ಹಾಕ್ಬಿಟ್ಟು ವಿಡಿಯೋ ಹಂಗೆ ಸೂಯಿ ಮಾಡಿರೋದು ಅದೆಲ್ಲ ವಿಡಿಯೋ ಮಾಡಿದ್ರ? ಎಲ್ಲ ವಿಡಿಯೋ ಎಲ್ಲ. ಸರಿ. ಓಕೆ, ಇವಾಗ ಬಾಲಿ ಏರ್ಪೋರ್ಟ್ ರಿವ್ಯೂ ಕೊಡೋಣ. ಬಾಲಿ ಏರ್ಪೋರ್ಟ್ ರಿವ್ಯೂ ವರ್ಸ್ಟ್ ಆಗಿತ್ತು. ಇಮಿಗ್ರೇಷನ್ ಅಂತೂ 1 ಅವರ್ ಅಲ್ಲೇ ಹೋಯ್ತು ನನಗೆ. ವೇಟಿಂಗ್ ಟೈಮ್ ಜಾಸ್ತಿ. ನಿಮ್ದೆಲ್ಲ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಬಾಲಿ ಏರ್ಪೋರ್ಟ್? ನಮ್ದು ಹಾಫ್ ಅನ್ ಅವರ್ ಅಲ್ಲಿ ನಮ್ದು ಏನದು ಈ ಪಾಸ್ಪೋರ್ಟ್ ನಾವು ಈ ವೀಸಾ ಮುಂಚೆನೆ ಹಾಕ್ಸ್ಕೊಂಡಿದ್ವಿ. ಈ ಪಾಸ್ಪೋರ್ಟ್ ಅಲ್ಲ, ಕಸ್ಟಮ್ಸ್ ಮತ್ತೆ ಈ ವೀಸಾ. ಅದು ಕಸ್ಟಮ್ಸ್ ಎಲ್ಲ ನಾವು ಆಲ್ರೆಡಿ ಫಿಲ್ ಮಾಡಿ ಹಂಗೆ ಎಂಟ್ರಿ ಕೊಡ್ತಾರೆ ನಮ್ಗೆ. ಈ ಪಾಸ್ಪೋರ್ಟ್ ಅಂತ ಅದು ಒಂದು ಚಿಪ್ ತರ ಆಗ್ತಾರೆ, ಅದು ಬೇಕಾಗಿತ್ತು. ಅದಕ್ಕೆ ಲೈನಲ್ಲಿ ನಿಂತ್ಕೊಂಡಿದ್ವಿ. ಅದು ಒಂದು ಹಾಫ್ ಅನ್ ಅವರ್ ಆಯ್ತು. ಅದಾದ್ಮೇಲೆ ಎಲ್ಲ ಸುಪ್ ಅಂತ ಬಂದ್ಬಿಟ್ಟು ಮತ್ತೆ ಮಲೇಷಿಯನ್ ಏರ್ಪೋರ್ಟ್ ಬಂಗಲ್ ಅಂತೂ ಚೆನ್ನಾಗಿತ್ತು. ಮಲೇಷಿಯಾ ಆಟ ಆಡಿದ್ದು. ಕರೆನ್ಸಿ ಎಕ್ಸ್ಚೇಂಜ್ ತುಂಬಾ ಕಾಸ್ಟ್ಲಿ. ಅದು ಆಚೆ ಬಂದಷ್ಟು ಬೆಟರ್. ನಿಜಾಲು ಸಿಟಿ ಆಚೆಗೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಿಂಗೆ ಸಿಟಿಲಿ ಅಮೌಂಟ್ ಅಲ್ಲೇ ಒಂದು 16,200 ಸಮಥಿಂಗ್ ಕೊಡ್ತಿದ್ರೆ ಅಲ್ಲಿ ನಿಂಗೆ 14.9 ಕೊಡ್ತಾರೆ. ಸೊ 14,900 USD. ಸೊ ಆ ತರ ವ್ಯಾಲ್ಯೂ ಎಲ್ಲ ತುಂಬಾ ಇನ್ಸೈಡ್ ದ ಸಿಟಿ ಮೋರ್ ದ ಬೆನಿಫಿಟ್. ಹೌದು. ಫೈನ್. Yeah, you guys should come down, no? We have to leave from here. Oh, the exit is here. ಏ ಬಾರಲು. ಓಕೆ ಮೀಟ್ ಆಗೋಣ ತಿರ್ಗಾ. ಸ್ವಲ್ಪ ಮೀಟ್ ಆಗೋಣ ಅಲ್ಲ, ಇದಕ್ಕೊಂದು ಕನ್ಕ್ಲೂಷನ್ ಕೊಟ್ಟರೆ ಮುಗಿಸಾಕ್ಬಿಡು ಅಷ್ಟೇ. ಅದು ಐಸ್ ಲಾಟ್ ಇದೇನೋ ಇತ್ತು, ಚಾಕ್ಲೇಟ್. ಬರ್ಗರ್ ಕಿಂಗ್ ಅಲ್ಲಿ ಚಾಕ್ಲೇಟ್ ಐಸ್ ಅಂತ ಇಷ್ಟು ಏನೋ ತಗೊಂಡ್ವಿ. ವಾಟರ್ ಅಂಡ್ ಶುಗರ್. ಫಸ್ಟ್ ಶುಗರ್ ಹಾಕಿಲ್ಲ ಬಾಸ್. ಶುಗರ್ ಹಾಕಿಲ್ಲ, ಕರೆಕ್ಟ್. ಶುಗರ್ ನಾವೇ ಹಾಕೊಂಡಿದ್ದು. ನೀರ್ ಕೊಟ್ಟಿ ಅದ್ರ ಮೇಲೆ ಐಸ್ ಹಾಕಿ ಅದ್ರ ಮೇಲೆ ಒಂದ್ ಸ್ವಲ್ಪ ಕಾಫಿ ಪುಡಿ ಹಾಕಿ ಕೊಟ್ಟಿರೋದು. ಎಷ್ಟು ಅದಕ್ಕೆ 1,800 ರೂಪಾಯಿ ಖರ್ಚು ಮಾಡಿದ್ವಿ. ಬಟ್ ಯಾರು ಅರ್ಧ ಅಲ್ಲ ಕಾಲ್ ಭಾಗ ಕುಡಿದಿದ್ದು ಸ್ವಲ್ಪ ಸಿಕ್ಕಾಗ್ಬಿಟ್ಲು. ಬಿಟ್ಬಿಟ್ಟು ಬಂದ್ವಿ, ಸಿಕ್ಕಾಗ್ಬಿಡ್ತಿದ್ವಿ. ಇದೆಲ್ಲ ಎಲ್ಲಿಂದ ಬರ್ಗರ್ ಕಿಂಗ್ ಅಂತ ಹೇಳಿ? ಮಲೇಷಿಯನ್ ಏರ್ಪೋರ್ಟ್. ಅಲ್ಲಿ ಇನ್ನೊಂದು ಬೆಂಗಳೂರಲ್ಲಿ ಚಿಕನ್ ರಾಪರ್ ಒಂದು ಬರುತ್ತೆ ಎಷ್ಟು ಅದಲ್ಲಿ ಏನೋ ನಾವು ಮಸಾಲ ಹಾಕ್ಬಿಟ್ಟು ಯಾವ್ಯಾವ ಡಿಫ್ರೆಂಟ್ ಚಟ್ನಿ ಎಲ್ಲ ಹಾಕ್ಬಿಟ್ಟು ಕೊಡುತ್ತೆ. ಇದರಲ್ಲಿ ಕ್ಯಾಬೇಜು, ಪ್ಯಾಟಿ, ಬರ್ಗರ್, ಇದು ಬನ್ನು ಅಷ್ಟೇ. ವರ್ಷಾಗಿತ್ತು. ಸೊ ಮಲೇಷಿಯನ್ ಏರ್ಪೋರ್ಟ್ ಅಲ್ಲಿ ಊಟ ಎಲ್ಲ ಹೆವಿ ಸ್ಕ್ಯಾಮ್, ನೋಡ್ಕೊಂಡು ತಿನ್ಬೇಕಷ್ಟೇ.
ಓಕೆ ತುಂಬ ಇನ್ಫಾರ್ಮೇಷನ್ ಬಂದಿದೆ ಈಗ. ಆದರೆ ಸದ್ಯಕ್ಕೆ ಈ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತೀರಾ? ನೋಡೋಣ, ಇನ್ಕ್ರೀಸ್ ಆದ್ರೆ ಆಗುತ್ತೆ ಎಪಿಸೋಡ್. ಎಂಡೇನಿಲ್ಲ, ಇಲ್ಲಿ ಎಂಡಲ್ಲ ಇಲ್ಲ ಲೋಹು, ಇನ್ನು 10 ದಿನ ಮಾಡ್ತಾ ಇರ್ಬೇಕು. ಪಾರ್ಟ್ 2 ಬರುತ್ತೆ ಅನ್ಕೊಳ್ಳಿ. ಪಾರ್ಟ್ 2, ಪಾರ್ಟ್ 3, 10 10 days. ಪುಷ್ಪ ತರ ಬರ್ತದೆ. ಸರಿ ಹೊರಡೋಣ. ಬಾಯ್ ಬಾಯ್.